ಮಿರರ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಖತ್ ಟ್ರೆಡಿಷ್ನಲ್ ಆಗಿದೆ. ಒಂಥರ ನಮಗೆ ಗೋವಾ ಮತ್ತು ಬಾಲಿ ವೈಬ್ಸ್ ಕೊಡುತ್ತೆ. ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ, ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಟ್ರಾವೆಲ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಗೈಸ್. ಇವತ್ತು ನಾನಿದ್ದೀನಿ ತಾವರೆಕೆರೆ ಮಾಗಡಿ ರೋಡ್ ಅಲ್ಲಿ ಹತ್ರ ಇರೋ ವಿ ವಿಸ್ತಾರ ರೆಸಾರ್ಟಲ್ಲಿ. ಸೊ ಇವಾಗ ನಾನು ಕ್ವಿಕ್ಕಾಗಿ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದು ಆ್ಯಕ್ಚುಲಿ ಈ ವಿಸ್ತಾರ ರೆಸಾರ್ಟಲ್ಲಿ ಇವನ್ ಇದು ಕನ್ವೆನ್ಷನ್ ಹಾಲ್ ಕೂಡ, ವೆಡ್ಡಿಂಗು ಮಾಡ್ತಾರೆ ಇಲ್ಲಿ, ಮದುವೆಸು ಮತ್ತು ರೆಸಾರ್ಟ್ಸು ಕೂಡ ಇರುತ್ತೆ. ಲೈಕ್ ಸ್ಟೇಕೇಷನು, ಡೇ ಔಟಿಂಗು ಎಲ್ಲ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆ ಈ ರೂಮ್ ತುಂಬ ಬ್ರಾಡಾಗಿದೆ ಆ್ಯಂಡ್ ಈ ಥರ ಲೈಟ್ ಇದೆ ನೋಡಿ. ಅಂದರೆ ಇದು ಬ್ರೈಡ್ ರೂಮ್ ಅನಿಸುತ್ತೆ, ಬ್ರೈಡ್ ರೂಮ್ ಇದು. ಸೊ ಫುಲ್ಲು ಏನಾರು ಮೇಕಪ್ ಮಾಡೋದಕ್ಕೆ ಎಲ್ಲ ಓಡಾಡ್ತಿರ್ತಾರಲ್ವ, ಸೊ ಅದಕ್ಕೋಸ್ಕರ ಇದು ತುಂಬ ಈ ಥರ ಒಂದು ಲೈಟ್ ಸೆಟಪ್ ಕೊಟ್ಟಿದ್ದಾರೆ, ಮೇಕಪ್ ಲೈಟ್ ಸೆಟಪ್ಪು. ಒಂದು ಚೇರ್ ಇದೆ ಇಲ್ಲಿ ಆ್ಯಂಡ್ ಇಲ್ಲಿಂದ ಎಂಟ್ರಿ. ಸೊ ಇದು ಲಾಂಜ್ ಏರಿಯಾ ಬರುತ್ತೆ. ಸೊ ನೋಡಿ, ಫುಲ್ಲು ಒಂದೇನು ಸೋಫಾಸ್, ಫುಲ್ ಸುತ್ತ ಒಂದು ಲಾಂಜ್ ಸೋಫಾಸ್ ಇದೆ ಆ್ಯಂಡ್ ಇಲ್ಲೊಂದು ಫ್ರೇಮ್, ಕ್ವೀನ್ ಫ್ರೇಮ್ ಇದೆ, ಇಲ್ಲೊಂದು ಮತ್ತೆ ವಿಧಾನಸೌಧ ಫ್ರೇಮು ಆ್ಯಂಡ್ ಇಲ್ಲಿ ನಿಮಗೆ ಟಿ ವಿ ಆ್ಯಂಡ್ ಯುಟಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ನಿಮಗೆ ಈ ಥರ ಒಂದು ಕಿಂಗ್ ಸೈಜ್ ಬೆಡ್ ಇದೆ ನೋಡಿ, ಕಂಫರ್ಟಬಲ್ ಆಗಿದೆ ಬೆಡ್ಡು. ಆ್ಯಂಡ್ ಈ ಕಡೆ ಎ ಸಿ, ಇಲ್ಲೊಂದು ಫ್ರೇಮು ಆ್ಯಂಡ್ ಇದು ನೋಡಿ, ಇದು ಅಂದರೆ ಇದು ಬ್ರೈಡ್ ರೂಮ್ ಅಲ್ವಾ. ಸೊ ಫುಲ್ಲು ಫ್ರೇಮ್ನ ಅಂದರೆ ಹುಡುಗಿನ ಪಲ್ಲಕ್ಕಿಲಿ ಎತ್ಕೊಂಡು ಹೋಗೋ ಥರ ಫ್ರೇಮ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಮಿರರು, ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಈ ರೂಮ್ ಏನು ಗೊತ್ತಾ, ತುಂಬ ರಸ್ಟಿಕ್ ಆಗಿದೆ, ಬಿಕಾಸ್ ಇದು ಬ್ರೈಡ್ ರೂಮ್ ಮತ್ತು ವೆಡ್ಡಿಂಗ್ ಆಗಿರೋದ್ರಿಂದ ಈ ಟೈಲ್ಸ್ ಎಲ್ಲ ನೋಡಿ, ಇದು ಅಷ್ಟೇ ಫುಲ್ ರಸ್ಟಿಕ್, ಒಂಥರ ನಿಮಗೆ ಓಲ್ಡ್ ಟ್ರೆಡಿಷ್ನಲ್ ವೈಬ್ಸ್ ಸಿಗುತ್ತೆ. ಆ್ಯಂಡ್ ನಂಗೆ ಈ ಮಿರರ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಖತ್ ಟ್ರೆಡಿಷ್ನಲ್ ಆಗಿದೆ ನೋಡಿ. ಫುಲ್ಲು ಗೋಲ್ಡನ್ ಫ್ರೇಮ್, ಇದು ಗೋಲ್ಡನ್ ಫ್ರೇಮು. ಆ್ಯಂಡ್ ಆ್ಯಸ್ ಯೂಶ್ವಲ್, ಸೊ ವೆಡ್ಡಿಂಗ್ ಅಂದರೆ ಲಗೇಜಸ್ ಇದ್ದೇ ಇರುತ್ತೆ ನೋಡಿ. ಲಗೇಜ್ ಇಟ್ಕೊಳ್ಳೋದಕ್ಕೆ ಅಂತ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ನಾರ್ಮಲ್ ವಾಶ್ರೂಮ್. ಸೊ ಹೀಗಿದೆ ರೂಮು. ಸೊ ಮತ್ತು ಸುತ್ತಮುತ್ತ ಹೇಗಿದೆ ಆ್ಯಂಬಿಯನ್ಸು. ಆಮೇಲೆ ಇವತ್ತು ನಾನು ಬಂದಿರೋದು ರೆಸಾರ್ಟ್ಸ್ ಒನ್ ಡೇ ಸ್ಟೇಗೆ. ಸೊ ಇವತ್ತಿನ ಎಲ್ಲ ಹೇಗೆ ಹೋಗುತ್ತೆ, ಮತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಫುಡ್ ಹೇಗಿದೆ, ಮತ್ತು ಆ್ಯಂಬಿಯನ್ಸ್ ಹೇಗಿದೆ, ಎಲ್ಲನೂ ಡೀಟೇಲಾಗಿ ಈ ವ್ಲಾಗಲ್ಲಿ ಇರುತ್ತೆ. ಸೊ ಕಂಪ್ಲೀಟಾಗಿ ನೋಡಿ, ಆಯಿತಾ? ಬನ್ನಿ ಹೋಗೋಣ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಆಲ್ರೆಡಿ ಟೈಮು 9 o'clock ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹಾಂ, ಓಕೆ, ಇನ್ನೊಂದು ಹೇಳಬೇಕು ಕೈಸಿವಳು ನನ್ನ ತಂಗಿ. ಹಾಯ್ ಮಾಡ್ಕೋಣ. ಸೊ ನನ್ನ ತಂಗಿನೂ ಬಂದಿದ್ದಾಳೆ ಇವತ್ತು ನನ್ನ ಜೊತೆ ಸ್ಟೇಕೇಷನ್. ಆ್ಯಂಡ್ ಆಲ್ಸೋ ಹ್ಯಾಪಿ ಮಹಾಶಿವರಾತ್ರಿ ಗೈಸ್. ಸೊ ಅದು ಒಂದು ಸ್ಪೆಷಲ್ ಡೇ. ಆದರೆ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ, ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅಷ್ಟೇ, ಬನ್ನಿ ಹೋಗೋಣ. ನಮ್ಮ ರೂಮಿಂದ ಆಚೆ ಬಂದರೆ ನಿಮಗೆ ಫುಲ್ ಒಂದು ಮಧ್ಯದಲ್ಲಿ ಫುಲ್ ಜಾಗ ಬಿಟ್ಟಿದ್ದಾರೆ ನೋಡಿ. ಒಂಥರ ನಮಗೆ ಗೋವಾ ಮತ್ತು ಬಾಲಿ ವೈಬ್ಸ್ ಕೊಡುತ್ತೆ. ಏನು ಸೆಂಟ್ರಲ್ಲಿ ತೆಂಗಿನ ಮರಗಳು ಆ ಕಡೆ ಈ ಕಡೆ ಫುಲ್ ತೆಂಗಿನ ಮರ ಹಾಕಿದ್ದಾರೆ. ಇದು ಬ್ರೈಡ್ ರೂಮು. ಈ ಕಡೆ ನೋಡಿ, ಈ ಕಡೆದು ರೂಮು, ಆಮೇಲೆ ಅದು ಅಂದರೆ ಇದು ಗೆಸ್ಟ್ ರೂಮ್ಸು ಅಥವಾ ಸ್ಟೇಕೇಷನಲ್ಲಿ ಡಿಫ್ರೆಂಟ್ ರೂಮ್ಸು. ಸೊ ನಿಮಗೆ ಒಳಗೆ ಆಗ್ತಿದ್ದು ಬರ್ತಿದ್ದಂಗೆ ಇದರಲ್ಲೊಂದು ಸ್ಮಾಲ್ ಸೋಫಾ ಇದೆ, ಬೆಡ್ ಇದೆ, ಎ ಸಿ, ಟಿ ವಿ ಆ್ಯಂಡ್ ಅಗೇನ್ ಮೈ ಫೇವ್ರೆಟ್ ಮಿರರ್. ಸೇಮ್ ಎಲ್ಲ ರೂಮ್ಗೂ ಸೇಮ್ ಇದೇ ಥರದ ಮಿರರ್ ಹಾಕಿದ್ದಾರೆ. ಒಂದು ವಾರ್ಡ್ರೋಬು ಆ್ಯಂಡ್ ವಾಶ್ರೂಮ್ ಇದೆ. ಸೊ ಇದು ಈ ರೂಮು. ಸೊ ರೂಮ್ಸ್ ಎಲ್ಲ ನೋಡಿದ್ದೀವಿ. ಆ್ಯಂಡ್ ಇಲ್ಲಿ ಟೆಂಟ್ ಸ್ಟೇ ಕೂಡ ಅವೈಲಬಿಲಿಟಿ ಇದೆ. ಟೆಂಟ್ ಸ್ಟೇ ತೋರಿಸಿ.
ಗೈಸ್ ಇದು ರೆಸ್ಟೋರೆಂಟು ನೋಡಿ ಹೇಗಿದೆ. ಫುಲ್ ತುಂಬ ಬ್ರಾಡಾಗಿದೆ ಗೈಸ್, ತುಂಬ ದೊಡ್ಡದಾಗಿದೆ. ಅರೌಂಡ್ ಒಂದು 100 ಮೆಂಬರ್ಸ್ 200 ಮೆಂಬರ್ಸ್ ಅಕೊಮೊಡೇಟ್ ಮಾಡ್ಕೋಬೋದು ಇಲ್ಲಿ. ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ರೌಂಡು ರೆಸಾರ್ಟ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಪೂರಿ, ಉಪ್ಪಿಟ್ಟು, ಕೇಸರಿಬಾತು, ಬ್ರೆಡ್ ಆ್ಯಂಡ್ ಇದೇನು ಸಾಗುನಾ, ಹಾಂ ಸಾಗು ಇದೆ, ಚಟ್ನಿ ಇದೆ. ಸೊ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ರೆಸಾರ್ಟ್ ಎಲ್ಲ ಹೇಗಿದೆ, ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತೀನಿ. ಎಲ್ಲನೂ ಒಂದು ರೌಂಡ್ ನೋಡ್ಕೊಂಬರೋಣ ಬನ್ನಿ. ಸೊ ಇವಾಗ ನಿಮಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲೊಂದು ನಮಸ್ಕಾರ ಅಂತ ಬರ್ತಿದ್ದಾರೆ. ಇಲ್ಲೊಂದು ಸ್ಟೋನ್ ವಾಕ್ ಇದೆ. ಈ ಕಡೆ ಬಂದರೆ ನಿಮಗೆ ರಿಸೆಪ್ಷನ್ ಸಿಗುತ್ತೆ. ಇದು ರಿಸೆಪ್ಷನ್ನು. ಎಷ್ಟ್ಲಿಗೆ ಹೋಗು, ಅಲ್ಲೋಗಿ ಮಾತಾಡೋಣ ಏನಾದ್ರು ಈಗ. ಸೊ ಇದು ಈ ಸ್ಪೇಸ್ ಏನಿದೆಯೋ ಫುಲ್ ಖಾಲಿ ಸ್ಪೇಸ್, ಯೂಸ್ ಸ್ಪೇಸ್ ಇದೆ. ಬಿಕಾಸ್ ಈ ಒಂದು ರೆಸಾರ್ಟ್ ವೆಡ್ಡಿಂಗ್ ಕನ್ವೆನ್ಷನ್ ಹಾಲ್ ಆಗಿರೋದ್ರಿಂದನೂ ಕೂಡ ಸೊ ಇಲ್ಲೊಂದು ಫುಲ್ ಸೀಟಿಂಗ್ ಏರಿಯಾ ಮತ್ತು ಮಂಟಪ ಮಾಡೋದಕ್ಕೆ ಒಂಥರ ಒಂದು ಒಳ್ಳೆ ಚೆನ್ನಾಗಿರೋಂತಹ ಒಂದು ವೆಡ್ಡಿಂಗ್ನೇ ಮಾಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿದೆ ವೆದರು ಮತ್ತು ನೇಚರು, ಗ್ರೀನರಿ ಫೀಲ್ಸು ವೈಬ್ರೆಂಟ್ ಆಗಿದೆ. ಈ ಕಡೆಯಲ್ಲಿ ಬಾತುಕೋಳಿಗಳಿದ್ವು ಆವಾಗಲೇ. ಸೊ ಬನ್ನಿ ಇನ್ನು ಮುಂದೆ ಏನೇನಿದೆ ಹೇಗಿದೆ ಅಂತ ತೋರಿಸ್ತೇನೆ. ಬಾಸಿ ತೂಗು ಕವರ ತುತ್ತಾವಳೆ. ಓಕೆ ನಮ್ಮ ಆನಿವರ್ಸರಿಗೆ ಗಿಫ್ಟ್ ನೋಡಿ ಗೈಸ್. ಚೆನ್ನಾಗಿದೆ ಚಿನ್ನಿ, ಇದು ಒಂಥರ ನೈಸ್ ಆಗಿದೆ ನೋಡು. ಥ್ಯಾಂಕ್ ಯು. ಇಲ್ಲಿ ಗಣೇಶ ಗುಡಿ ಇದೆ ನೋಡಿ. ಗಣೇಶಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಕಡೆ ಬಂದರೆ ಈ ಸ್ಪೇಸ್ ಎಲ್ಲ ಆದಮೇಲೆ ಈ ಕಡೆ ಎಲ್ಲ ಸ್ಪೇಸ್ ಇದೆ, ರೂಮ್ಗಳು. ಸರ್ ಅವಾಗಲೇ ನಿಮಗೆ ನಾನು ರೂಮ್ ಟೂರು ಮತ್ತು ಆಚೆ ಹೇಗಿದೆ ಅಂತ ತೋರಿಸಿದ್ದೀನಿ. ಈ ಕಡೆ ಹಿಂಗೆ ಬಂದರೆ ನಿಮಗೆ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನಾನು. ಇದು ನೋಡಿ. ಸೊ ಇಲ್ಲಿ ನಿಮಗೆ ಕುತ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಸೀಟಿಂಗ್ ಏರಿಯಾ ಇರ್ತದೆ. ಇಷ್ಟು ದೂರಾಗಿದೆ ನೋಡಿ. ಸೊ ಇದು ಆಪೋಸಿಟ್ ಇಷ್ಟು ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ನೋಡಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ರೆಸಾರ್ಟ್ಸಲ್ಲೂ ಅಷ್ಟೇ ಕಿಡ್ಸ್ಗೆ, ಅಡಲ್ಟ್ಸ್ಗೆ ಮತ್ತು ತುಂಬ ಆಳ ಇರೋದು ಆ ಕಡೆ ಈ ಥರ ಒಂದು ಡಿಫ್ರೆಂಟ್ ಸೆಕ್ಷನ್ಸ್ ಮಾಡಿದ್ದಾರೆ. ಸೇಫ್ಟಿ ಆಗಿರುತ್ತೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾರಾದರೂ ಇದ್ದೇ ಇರ್ತಾರೆ. ಆರಾಮಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡ್ಬೋದು ನೋಡಿ. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಇದೇ ನನ್ನ ಆ್ಯನಿವರ್ಸರಿ ಗಿಫ್ಟ್. ಆವಾಗಲೇ ಖುಷಿ ಪಡ. ಇನ್ನು ಏನು ಕೊಟ್ಟಿದ್ಯಾ? ನಾನೇ ಇದ್ದೀನಲ್ಲೋ. ರೆಸಾರ್ಟ್ ಎಲ್ಲ ತೋರಿಸಿದ್ದೀನಿ ಗೈಸ್ ಸುತ್ತಮುತ್ತ ಹೇಗಿದೆ ಅಂತ. ಲೆಟ್ ಸ್ಟಾರ್ಟ್ ಅಡ್ವೆಂಚರ್ ಆಕ್ಟಿವಿಟೀಸ್. ಇವಾಗ ಆಕ್ಟಿವಿಟೀಸ್ ಏನೇನಿದೆ, ಯಾವುದಿದೆ ಅಂತ ಆಡೋಣ ಬನ್ನಿ. ಕವನ ರೆಡಿ ಆಗ್ತಿದ್ದಾಳೆ. ಆಲ್ ಸೆಟ್ ಗೋ. ಕವನ ಬಾಯ್. ಸ್ಕೈ ಸೈಕ್ಲಿಂಗ್ ಹೋಗ್ತಾ ಇದ್ದೀವಿ. ಸ್ಟಾರ್ಟಾ? ಸ್ಕೈ ಸೈಕ್ಲಿಂಗ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್.
ಬಾಯ್ ಮಾಡೋ ಗಿಡಕ್ಕೆ ನೋಡು. ಲೇ ಕೂತಾ ಇದ್ದಾಳೆ ಅಂಕಲ್. ನಮ್ಮ ಹುಡುಗಿ ಹುಷಾರು. ಇದೊಂಥರ ದರ್ಶನ್ ಒಂದು ಮೂವಿ ಇದೆಯಲ್ಲ, ಸಾರಥಿ ಮೂವಿ, ಡಿ ಬಂತು, ಆ ಮೂವಿಲಿ ಇರೋವಂಥ ಕುದುರೆ ಥರ ಇದೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ಯಾ? ಬೆವರಿಳಿತಾ ಇಲ್ವಾ? ಐತೆ ಕಷ್ಟ ಇಲ್ವಾ? ತುಂಬಾ ಕಷ್ಟ ಇದೆ. ಕಷ್ಟನ ನನ್ನ ತಂಗಿ ಎಷ್ಟು ಬೇಗ ಈಸಿಯಾಗಿ ಮಾಡ್ತಾಳೆ ನೋಡಿ ಗೈಸ್. ಹೆಂಗೆ ನಮ್ಮ ತಂಗಿ? ಒನ್ ಆ್ಯಂಡ್ ಒನ್ ಆರ್ಮಿ ಹೋಗ್ತಾ ಇದ್ದಾರೆ. ಅಚಾನಕ್ ಹಾಕಲೇ. ಸೂಪರ್ 6 ಇದರಿಗೆ ವಾವ್ ಸೂಪರ್. ಸೊ ಇವಾಗ ನಾವು ಲಂಚಿಗೆ ಬಂದಿದ್ದೀವಿ. ನಮಗೆ ಲಂಚ್ಗೆ ಕಬಾಬು ಮತ್ತು ಇದು ಏನು ಪೆಪ್ಪರ್ ಬೇಬಿಕಾರ್ನ್ ಫ್ರೈ ಮತ್ತು ಎಗ್ ಚಿಲ್ಲಿ ಸ್ಯಾಲೆಡ್ ಕೊಟ್ಟಿದ್ದಾರೆ. ಚಪಾತಿ, ಫ್ರೈಡ್ ರೈಸ್, ಚಿಕನ್ ಕರಿ, ದಾಲು ಮತ್ತು ರೈಸು. ಸೊ ಲಂಚ್ ಮುಗಿಸ್ಕೊಂಡು ಬೇಗ ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಬನ್ನಿ. ಹೆಂಗಿದೆ ಕವನ ಊಟ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಕಾವೇರಿ ಮಾಡಿದ್ದು. ಯಾರು ಮಾಡಿದ್ದು? ಕಾವೇರಿ. ನಾನೇ ಮಾಡಿದ್ದು ಇಷ್ಟೊಂದು. ಸೊ ಇವಾಗ ಊಟ ಆಯಿತು ಗೈಸ್. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹೋಗೋಣ. ಸಾಕು. ಸೂಪರ್. ನನಗೆ ಬರೋಲ್ಲ ಗುರು. ತಂಗಿ ಸನ್ಸೆಟ್ ಆಗ್ತಾ ಇದೆ. ನಿದ್ದೆ ಬರ್ತಿದೆ. ನಮ್ಮ ಕವನ ನೋಡಿ ರೆಡಿನೇ ಆಗ್ಬಿಟ್ಟವಳ ಅಲ್ಲೇ. ನೀರಲ್ಲಿ ಬಿದ್ದರೆ ಹಂಗೆ ಕಾಫಿ ಕಾಫಿ ಕಾಫಿ. ಥ್ಯಾಂಕ್ ಯು. ಫುಲ್ ಸ್ವಿಮ್ಮಿಂಗ್ ಪೂಲ್ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್, ಸುಸ್ತಾಗ್ಬಿಟ್ಟಿದ್ದೀನಿ. ಕಾಫಿ ಕುಡಿದು 8 ಗಂಟೆವರೆಗೂ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ. ರೆಸ್ಟ್ ಮಾಡಿ ಫೈರ್ ಕ್ಯಾಂಪ್ ಇದೆ, ಫೈರ್ ಕ್ಯಾಂಪ್ ಹೋಗೋಣ. ಸುಂಟರ ಗಾಡಿ ಮೇಡಮ್ ಮಾಡಿ ನೀವು. ಗೊಂಬೆ ನಾಗರಪುರದ ಗೊಂಬೆ ನಮ್ಮ
ಸ್ಟಾರ್ಟ್ ಮಾಡಬೇಕಂದ್ರೆ ಚಿಕನ್ ಫ್ರೈ, ಚಿಕನ್ ಸ್ಟಾರ್ಟರು ಮತ್ತು ಆಮ್ಲೆಟು, ಫ್ರೈಡ್ ರೈಸು, ವೈಟ್ ರೈಸು, ಸಾಂಬಾರು, ಚಪಾತಿ, ಪಾಪಡ್ ಆ್ಯಂಡ್ ಮೈ ಫೇವ್ರೆಟ್ ಗುಲಾಬ್ ಜಾಮೂನ್ ಇಷ್ಟು ಇದೆ. ಸೊ ಸ್ವಲ್ಪನೇ ತಿನ್ನೋಣ. ಲೆಟ್ಸ್ ಸ್ಟಾರ್ಟ್. ಯಾವ್ದು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ಚೆನ್ನಾಗಿದೆಯಾ? ಮನೆ ಊಟ ಥರ ಇದೆ ಅಲ್ಲ? ನಿಂತೀನಿ ಚೆನ್ನಾಗಿದೆ. ಎಸ್, ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಇದು ಬೆಂಗಳೂರಿಗೆ ತುಂಬಾ ಹತ್ತಿರ ಇದೆ ಈ ರೆಸಾರ್ಟು, ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರಶಾಂತವಾಗಿದೆ, ಹಸಿರು ವಾತಾವರಣ ಆಗಿದೆ ಈ ರೆಸಾರ್ಟು. ಸೊ ಸ್ಟೇ ಡೀಟೇಲ್ಸು ಮತ್ತು ಡೇ ಔಟಿಂಗ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದು 999 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಡೇ ಔಟಿಂಗು. ಸೊ ತುಂಬ ಚೆನ್ನಾಗಿದೆ ಒಂದು ವೀಕೆಂಡಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಎಸ್, ಅಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್, ಲವ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಕ್ಕಂಗೆ ಹಿಂಗೆ ಸಪೋರ್ಟ್ ಮಾಡಿರಿ.